ವಾತಾವರಣ ಸರಿ ಇರಲಿಲ್ಲ. ಮೋದಿ ಹವಾ ಇತ್ತು ಮತ್ತು ನಮ್ಮ ಎಮ್ ಎಲ್ ಎಗಳಿದ್ದಿಲ್ಲ, ಪಕ್ಷ ಅಧಿಕಾರದಾಗಿದ್ದಿಲ್ಲ. ಅಂಥ ಸಂದರ್ಭದಲ್ಲಿ ಕೂಡ ಪಕ್ಷದ ಗೌರವವನ್ನು ಉಳಿಸ್ಲಿಕ್ಕೋಸ್ಕರ ನಾನು ಚುನಾವಣೆಗೆ ನಿಂತು ಕೋಟ್ಯಾನುಗಟ್ಟಲೆ ಹಣ ಖರ್ಚು ಮಾಡಿ ನಾವು ಭಾಳ ಒಳ್ಳೆಯ ಸ್ಪರ್ಧೆಯನ್ನು ಕೊಟ್ವಿ. ಪಕ್ಷದ ಗೌರವವನ್ನು ಹೆಚ್ಚು ಮಾಡಿದ್ವಿ. ಮುಂದೆ ಈಗ ಪಕ್ಷ ಅಧಿಕಾರಕ್ಕೆ ಬಂತು. ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಈ 28 ಕ್ಷೇತ್ರದಲ್ಲಿ ಸುಮಾರು 21 ಎಮ್ ಎಲ್ ಎಗಳಿದ್ದಾರೆ. ಪಕ್ಷ ಅಧಿಕಾರದಲ್ಲಿದೆ, 21 ಜನ ಎಮ್ ಎಲ್ ಎಗಳಿದ್ದಾರೆ. ನಾನು ಪಕ್ಷ ಅಧಿಕಾರದಲ್ಲಿದ್ದಾಗ ಪಕ್ಷಕ್ಕೆ ಕೊಳ್ ಕೊಟ್ಟಿದ್ದೀನಿ. ಪಕ್ಷದ ಸಲುವಾಗಿ ಅಧ್ಯಕ್ಷ ಆಗಿ ಅನೇಕ ವರ್ಷಗಳ ಕಾಲ ಕೆಲಸ ಮಾಡಿದ್ದೀನಿ. ಪಕ್ಷ ಸಂಘಟನೆ ಕೆಲಸ ಮಾಡಿದ್ದೀನಿ. ಅದಕ್ಕೆ ನನಗೆ ಈ ಬಾರಿ ನನಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ನಾನು ಅರ್ಜಿ ಹಾಕಿದ್ದೆ. ಅರ್ಜಿ ಹಾಕುವಾಗ ಇಡೀ ನನ್ನ ಈ 4 ಜಿಲ್ಲೆಯ ನಮ್ಮ ಕಾಂಗ್ರೆಸ್ಸು ಇಲ್ಲೆಲ್ಲ ನನ್ನ ಕಡೆ ಪತ್ರಗಳಿದ್ದಾವೆ. 4 ಜಿಲ್ಲೆಯ ಕಾಂಗ್ರೆಸ್ಸಿನ ಶಾಸಕರು ಎಲ್ಲರೂ ಕುಬೇರಪ್ಪನವರಿಗೆ ಟಿಕೆಟ್ ಕೊಡಿ ಅಂತೇಳಿ ಪತ್ರ ಕೊಟ್ಟಿದ್ದಾರೆ. ನನ್ನ ಕಡೆ ಎಲ್ಲ ಎಮ್ ಎಲ್ ಎಗಳು, ನಿಗಮ ಮಂಡಳಿಗಳ ಅಧ್ಯಕ್ಷರುಗಳು, ಎಲ್ಲ ಎಮ್ ಎಲ್ ಎಗಳು ನನ್ನ ಕಡೆ ಪತ್ರ ಇದ್ದಾವೆ. ಕುಬೇರಪ್ಪನವರಿಗೆ ಟಿಕೆಟ್ ಕೊಡಬೇಕು ಅಂತೇಳಿ ಎಲ್ಲ ಎಮ್ ಎಲ್ ಎವರು ಪತ್ರ ಕೊಟ್ಟಿದ್ದಾರೆ. ಎಲ್ಲ ಪತ್ರದ ಜೊತೆಗೆ ನಾನು ಅರ್ಜಿ ಹಾಕಿದ್ದೇನೆ ₹1,00,000 ಕೊಟ್ಟು. ಇದಾದಮೇಲೆ ನಾವು ಸನ್ಮಾನ್ಯ ರುದ್ರಪ್ಪನವರು ನಾವು ಹೋಗಿ ಹೈಕಮಾಂಡಿಗೆ ಹೋಗಿ ವೇಣುಗೋಪಾಲ್ ಅವ್ರನ್ನ, ಸುರ್ಜೇವಾಲ ಅವ್ರನ್ನ, ಹೈಕಮಾಂಡಿನ ಎಲ್ಲ ಹೈಕಮಾಂಡಿನಲ್ಲಿರ್ತಕ್ಕಂಥ ಲೀಡರ್ಗಳನ್ನು, ಖರ್ಗೆ ಅವ್ರನ್ನ ಭೇಟಿಯಾಗಿ ವಿನಂತಿ ಮಾಡ್ಕೊಂಡೇವೆ. ಖಂಡಿತ ನೀವು ಪಕ್ಷಕ್ಕೋಸ್ಕರ ದುಡಿದಿರಿ, ಪಕ್ಷದ ಪಟ್ಟಿ ಬರಲಿ, ರಾಜ್ಯದಿಂದ ಪಟ್ಟಿ ಬಂದರೆ ಖಂಡಿತ ನಿಮ್ಮನ್ನು ಪರಿಗಣಿಸ್ತೀವಿ ಅಂತ ಹೇಳಿದರು. ಎಲ್ಲ ಲೀಡರ್ಗಳು ಹೇಳಿದ್ರು, ಎಲ್ಲರೂ ಮಾಡಿದ್ರು. ಭಾಳ ಆಶ್ಚರ್ಯಕರವಾಗಿ ನನಗೆ ಅನೇಕ ಜನ ಲೀಡರ್ ಹೇಳಿದ್ರು, ನಿಮ್ಮದು ಪರಿಗಣಿಸಿದ್ದಾರೆ, ನಿಮ್ಮದೇ ಆಗ್ತದೆ ಅಂತೇಳಿ. ಭಾಳ ದಿಢೀರ್ನಾಗಿ ಆಶ್ಚರ್ಯ ಆಗುವ ರೀತಿಯಲ್ಲಿ BJPಯಿಂದ ಬಂದಿರತಕ್ಕಂಥ ಕಳೆದ ಸುಮಾರು ಒಂದೂವರೆ ವರ್ಷ ಆಗಿದೆ ಅಂತ ಕಾಣುತ್ತೆ. ಅವ್ರಿಗೆ ಟಿಕೆಟ್ ಘೋಷಣೆ ಮಾಡಿದರು. ನನಗೆ ಇದರಿಂದ ಭಾಳ ದೊಡ್ಡ ಶಾಕ್ ಆಯಿತು, ಭಾಳ ನೋವಾಯಿತು. ಹಾಗಾಗಿ ನಾನು ಇದನ್ನು ಪ್ರತಿಭಟನೆ ಮಾಡಿದ್ದೇನೆ. ಈಗಾಗಲೇ ಮಾಧ್ಯಮದಲ್ಲಿ ಹೇಳಿದ್ದೇನೆ, ಬೇರೆ ಬೇರೆ ಕಡೆ ಹೇಳಿದ್ದೇನೆ, ಲೀಡರ್ಗಳಿಗೂ ಹೋಗಿ ಹೇಳಿದ್ದೇನೆ. ನಮ್ಮ ಪ್ರತಿಭಟನೆ ಏನು ಅಂತ ಹೇಳಿದ್ರೆ, ನಾವು ಪಕ್ಷಕ್ಕಾಗಿ ದುಡಿದ್ದೀನಿ, ಪಕ್ಷ ಅಧಿಕಾರ ಇಲ್ಲದಾಗ ಪಕ್ಷಕ್ಕೆ ಕೊಟ್ಟಿದ್ದೀವಿ. ಯಾರೂ ಪಕ್ಷಕ್ಕೆ ಅರ್ಜಿ ಹಾಕದೇ ಇದ್ದಾಗ ನಾನು ಪಕ್ಷದ ಚುನಾವಣೆ ನಿಂತ್ಕೊಂಡಿದ್ದೀನಿ. ಇವತ್ತು ಹೊರಗಡೆಯಿಂದ ಬಂದವರು ನೀವು ಟಿಕೆಟ್ ಕೊಟ್ಟರೆ, ಪಕ್ಷಕ್ಕಾಗಿ ದುಡಿದಿರ್ತಕ್ಕಂಥವ್ರು, ಪಕ್ಷಕ್ಕೆ ತ್ಯಾಗ ಮಾಡಿರ್ತಕ್ಕಂಥವ್ರು, ಕೋಟ್ಯಾಂತರ ಹಣ ಖರ್ಚು ಮಾಡಿ ನನ್ನಂಥವನಿಗೆ ನೀವು ಟಿಕೆಟ್ ನಿರಾಕರಣೆ ಮಾಡಿದರೆ ಇದರಿಂದ ನಾವು ಪಕ್ಷದ ಜೊತೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ನನ್ನ ಭಾಳ ಆಕ್ಷೇಪ ಏನು ಅಂತ ಹೇಳಿದರೆ, 4 ಕ್ಷೇತ್ರಗಳಲ್ಲಿ ಚುನಾವಣೆ ನಡೆದಿದೆ. 4 ಜನ MLCಗಳನ್ನು ಅನೌನ್ಸ್ ಮಾಡಿದ್ದಾರೆ. 4 ಜನ MLCಗಳಲ್ಲಿ ನೀವು 15% ಇರೋವಂಥ ಲಿಂಗಾಯತರಿಗೆ ನೀವು 3 ಜನರಿಗೆ ಕೊಡ್ತೀರಿ ಟಿಕೆಟ್. 82% ಇರೋವಂಥ ಅಹಿಂದ ವರ್ಗದವ್ರಿಗೆ ನೀವು ಟಿಕೆಟ್ ಕೊಡೋದೇ ಇಲ್ಲ. ನಾವು ಮಾತೆತ್ತಿದರೆ ಕಾಂಗ್ರೆಸ್ ಪಕ್ಷದ ನಮ್ಮ ಮುಖ್ಯಮಂತ್ರಿ ಆದಿಯಾಗಿ ಮಾತೆತ್ತಿದರೆ ನಮ್ಮ ಎಲ್ಲ ವೇದಿಕೆಗಳಲ್ಲಿ ನಾವು ಅಹಿಂದ ಹೇಳ್ತೀವಿ, ಸಮಬಾಳು ಹೇಳ್ತೀವಿ, ಸಮಪಾಲು ಹೇಳ್ತೀವಿ, ಸಾಮಾಜಿಕ ನ್ಯಾಯ ಹೇಳ್ತೀವಿ, ಸಮಾಜದ ಬಗ್ಗೆ ಮಾತಾಡ್ತೀವಿ. ನೀವು ರಾಜಕೀಯ ಅಧಿಕಾರ ಶೇರ್ ಮಾಡಬೇಕಾದ್ರೆ ನಿಮ್ಗೆ ಅಹಿಂದ ವರ್ಗ ಯಾಕೆ ನೆನಪಾಗೋದಿಲ್ಲ? 82% ಜನ ನಿಮ್ಮಿಂದ ನಾವು ಬರಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ನಾನು ರಾಜ್ಯಕ್ಕೆ ಮನವಿ ಮಾಡ್ತೇನೆ. ಕಾಂಗ್ರೆಸ್ ಪಕ್ಷದಲ್ಲಿ ಹಿಂದುಳಿದ ವರ್ಗದವರಿಗೆ ಅವಕಾಶಗಳಿಲ್ಲ. ಹಿಂದುಳಿದ ವರ್ಗದವ್ರನ್ನ ನೀವು ರಾಜಕೀಯ ದಾಳ ಆಗಿ ಬೆಳೆಸ್ಕೊತೀರಿ. ನಮ್ಮನ್ನು ಬ್ಯಾನರ್ ಕಟ್ಟಲಿಕ್ಕೆ, ಕಸ ಹೊಡಲಿಕ್ಕೆ, ಬ್ಯಾನರ್ ಕಟ್ಟಲಿಕ್ಕೆ, ಪೋಸ್ಟರ್ ಹಂಚಲಿಕ್ಕೆ ಮಾತ್ರ ನಾವು ಹಿಂದುಳಿದ ಸಮಾಜದವ್ರು ಬೇಕು. ಅಧಿಕಾರ ಶೇರ್ ಮಾಡಲಿಕ್ಕೆ ಹಿಂದುಳಿದ ಸಮಾಜದವ್ರಿಗೆ ನೀವು ಮನಸ್ಸು ಮಾಡ್ತಾ ಇಲ್ಲ. ಹಾಗಾಗಿ ನಾವು ಈ ಹಿನ್ನೆಲೆಯಲ್ಲಿ 14ನೇ ತಾರೀಕು ಹಾವೇರಿಯಲ್ಲಿ 1000 ದಿನಗಳ ಸಮಾವೇಶ ನಡೀತಾ ಇದೆ. ಈ ಸಮಾವೇಶದ ದಿನ ನಾನು ಕಾಂಗ್ರೆಸ್ನಿಂದ ಅನ್ಯಾಯಕ್ಕೊಳಪಟ್ಟ ಅಹಿಂದ ವರ್ಗದವರ ನೋವನ್ನು ಪ್ರತಿಭಟನೆಗೆ ಮತ್ತು ನಮ್ಮ ಪಕ್ಷದ ನಾಯಕರ ಕಣ್ಣು ತೆರೆಸಲಿಕ್ಕೆ ಅವತ್ತಿನ ದಿವಸ ನಾನು ನಮ್ಮ 1000 ಅಹಿಂದ ಕಾರ್ಯಕರ್ತರ ಜೊತೆಗೆ ಅವತ್ತಿನ ದಿವಸ ಪ್ರತಿಭಟನೆ ಮಾಡಬೇಕು ಅನ್ನುವಂಥ ಪ್ರತಿಭಟನಾ ಸಮಾವೇಶ ಮಾಡಲಿಕ್ಕೆ ನಾವು ಸಿದ್ಧತೆ ಮಾಡಿಕೊಂಡಿದ್ದೀವಿ.